ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಶರ್ಮಾ, ಜ್ಯೋತಿಷ್ಯ ಪುರೋಹಿತ. ಜ್ಯೋತಿಷ್ಯನೂ ಹೇಳ್ತೇನೆ, ಪುರೋಹಿತ ವೃತ್ತಿನೂ ಮಾಡ್ತೇನೆ. ಜೊತೆಗೆ ಹೊಸದಾಗಿ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋದನ್ನು ಪ್ರಾರಂಭ ಮಾಡಿದ್ದೇನೆ. ಇವತ್ತು ನಾನು ಮಾತಾಡಬೇಕು, ಎಲ್ಲರೂ ತಿಳಿಸ್ಬೇಕು ಅಂತ ಅನ್ಕೊಂಡ ವಿಚಾರ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷದಲ್ಲೂ ಕೂಡ ಆಷಾಢ ಮಾಸ ಬಂದೇ ಬರುತ್ತೆ ಅಲ್ವಾ? ಈ ಆಷಾಢ ಮಾಸದ ಅಮಾವಾಸ್ಯೆ ದಿನಕ್ಕೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಈ ಭೀಮನ ಅಮಾವಾಸ್ಯೆ ಯಾತಕ್ಕಾಗಿ ಆಚರಣೆ ಮಾಡ್ತಾರೆ ನಮ್ಮಲ್ಲಿ, ಅದರ ಪದ್ಧತಿ ಯಾಕೆ ಬಂತು ಅನ್ನುವಂಥದ್ದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಅಲ್ವಾ? ಭೀಮನ ಅಮಾವಾಸ್ಯೆಯ ಮೂಲ ಉದ್ದೇಶ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನುವಂಥದ್ದೇ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ನಂತರ ಬರುವಂತಹ ನಮ್ಮ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಲ್ಲೊಂದು ನಮ್ಮ ಹಳಬರು ಆಲೋಚನೆ ಮಾಡುವಂತ ವಿಚಾರ ಏನಂತಂದ್ರೆ, ಆ ಭೀಮನ ಅಮಾವಾಸ್ಯೆ ಅಂದ್ರೆ ಆಷಾಢ ಮಾಸ ಪ್ರಾರಂಭ ಆಗ್ತಿದ್ದಂಗೆ ಹೊಸದಾಗಿ ಮದುವೆ ಆದಂತಹ ಹೆಂಡತಿದ್ರೆ ಅವ್ರನ್ನ ಅಪ್ಪನ ಮನೆ ಕಳಿಸ್ಕೊಡುವಂಥದ್ದು, ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡುವಂಥದ್ದು, ಭೀಮಂತರ ರೆಡಿ ಆಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅನ್ನೋದಾಗತ್ತೆ ಭೀಮನ ಅಮಾವಾಸ್ಯೆ ಅನ್ನುವಂತ ಒಂದು ವಿಚಾರದಲ್ಲಿ ಒಳಗೊಟ್ಟಿರುವಂತದ್ದು. ಯಾಕೆ ಆಷಾಢ ಮುಗಿದ ಮೇಲೆ ಅವರು ಒಟ್ಟಿಗಿರ್ಬಹುದು ಅಂತಂದ್ರೆ, ಆ ಸಂದರ್ಭದಲ್ಲಿ ಅಪ್ಪ ಅಮ್ಮ ಸೇರಿದ್ರೆ ಆ ಹುಟ್ಟುವಂತಹ ಮಗು ಮಳೆಕಾಲ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಆಗಿರುತ್ತೆ. ಅವಾಗ ಮಗು ಹುಟ್ಟಿದ್ರೆ ಮಗುವನ್ನ ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಬೇಕಾದ ರೀತಿಯಲ್ಲಿ ಪೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಗುವು ಕೂಡ ಹೆಲ್ತ್ ಏನ್ ತೊಂದರೆ ಆಗೋದಿಲ್ಲ ಅನ್ನುವಂತಹ ಉದ್ದೇಶಕ್ಕಾಗಿ ಹಳಬರು ಮಾಡಿದಂತಹ ಒಂದು ಒಳ್ಳೆ ಯೋಚನೆ ಅಲ್ವಾ ಅದು. ನೋಡಿ, ಆಷಾಢ ಮಾಸದಲ್ಲಿ ಹುಟ್ಟು ಆಷಾಢದಿಂದ 9 ತಿಂಗಳು ಅಂದ್ರೆ ಹೆಚ್ಚು ಕಮ್ಮಿ ನಿಮಗೆ ಮಾರ್ಚ್, ಏಪ್ರಿಲ್, ಮೇ ಹೀಗಾಗುವಂಥದ್ದು ಅಲ್ವಾ? ಆ ಸಂದರ್ಭದಲ್ಲಿ ನಿಮಗೆ ಮಗುವಿನ ಜನನ ಆಯ್ತು ಅಂತಂದ್ರೆ ಮಗುವಿಗೆ ಬಹಳ ಕಷ್ಟ, ತಾಯಿಗೆ ಬಹಳ ಕಷ್ಟ ಇತ್ಯಾದಿಗಳಾಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಹಳಬರು ತುಂಬಾ ಆರೋಗ್ಯ ಚಿಂತನೆ ಮಾಡಿ ಈ ರೀತಿಯಾದಂತಹ ಒಂದು ವಿಷಯವನ್ನ ನಮಗೆಲ್ಲರೂ ಕೂಡ ಹೇಳಿದ್ದಾರೆ. ಬಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದರಲ್ಲಿರುವಂತಹ ವಿಶೇಷವಾದಂತಹ ವಿಚಾರವನ್ನ ಯಾರಿಗೂ ಹೇಳದೆ ನಾವು ಇವತ್ತು ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮೂಢರಾಗಿ. ಇದರಿಂದಾಗಿ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ತುಂಬಾ ವಿಚಾರಗಳು ನಮ್ಮ ಆರೋಗ್ಯಕ್ಕೆ ಸೈಂಟಿಫಿಕ್ ಆಗಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ತಿಳಿಸ್ಕೊಡೋದಿಲ್ಲ, ಯಾರು ಕಲ್ತ್ಕೊಳ್ಳೋದಿಲ್ಲ, ಅದನ್ನ ವಿಶ್ಲೇಷಣೆ ಮಾಡುವಂತ ಹೋಗೋದಿಲ್ಲ. ಇದರಿಂದಾಗಿ ನಮ್ಮ ನಮ್ಮ ಏನು ಶಕ್ತಿ ಇದೆ, ನಮಗಿರುವಂತಹ ಫ್ರೀಡಮ್ ಈ ಪದ್ಧತಿಯಲ್ಲಿ, ಅಂದ್ರೆ ಏನು ಸನಾತನ ಧರ್ಮದಲ್ಲಿರುವಂತಹ ನಮಗೆ ಸಿಕ್ಕಿರುವಂತಹ ವ್ಯವಸ್ಥೆಗಳು, ಅನುಕೂಲಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದನ್ನ ಹೇಗೇಗೋ ಏನೇನೋ ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಿಳ್ಕೊಳ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಭೀಮನ ಅಮಾವಾಸ್ಯೆ ಖಂಡಿತ ಮಾಡೋದು ಉತ್ತಮವೇ. ಯಾಕೆ ಅಂತಂದ್ರೆ, 1 ತಿಂಗಳ ಕಾಲ ಹೆಂಡತಿ ಮನೆಯಲ್ಲಿ ಇರೋದಿಲ್ಲ, ಅಪ್ಪನ ಮನೆಗೆ ಹೋಗಿರ್ತಾರೆ. ಆ ಭೀಮನ ಅಮಾವಾಸ್ಯೆಯಲ್ಲಿ ಭೀಮಂತರ ರೆಡಿ ಆಗುವಂಥದ್ದು, ಅವ್ರು ಪೂಜೆ ಮಾಡುವಂಥದ್ದು, ಒಂದು ಗೌರವ ಕೊಡುವಂಥದ್ದು, ಅದೆಲ್ಲ ಬಹಳ ಮುಖ್ಯ ಬೇಕಾದ್ದೇ. ಓಕೆ, ನಂತರದ ದಿನಗಳೇ ಚೆನ್ನಾಗಿರ್ಬೇಕು ಅನ್ನುವಂಥ ಉದ್ದೇಶಕ್ಕಾಗತ್ತೆ ಆ ಭೀಮನ ಅಮಾವಾಸ್ಯೆಯನ್ನು ಈ ರೀತಿ ಆಚರಣೆ ಮಾಡುವಂತಹ ಪದ್ಧತಿ ಬಂದಿರುವಂಥದ್ದು. ಈ ವಿಚಾರ ನಾನು ಹೇಳಿದ ನಿಮ್ಗೆ ಅರ್ಥ ಆಗಿರುತ್ತೆ, ಉಪಯೋಗ ಆಗಿರಬಹುದು, ಎಲ್ಲರೂ ತಿಳ್ಕೊಳ್ಬೇಕು ಅಂತ ಆಗಿತ್ತು. ಅಷ್ಟೇ ನಾನು ತಿಳಿಸ್ಬೇಕಾಗಂತು. ಆರೋಗ್ಯವೇ ಭಾಗ್ಯ. ನಾವು ಚೆನ್ನಾಗಿದ್ರೆ ಮಾತ್ರ ನಮಗೇನಿದ್ರು ನಮಗೆ ಏನಿದ್ರು ಕೂಡ ನಮ್ಗೆ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಜಾಸ್ತಿ ಕೊಡಿ. ನಾವೆಲ್ಲರೂ ದುಡಿತೇವೆ, ದುಡಿದ ಮೇಲೆ ನಮ್ಮ ಆರೋಗ್ಯ ಹಾಳಾಯ್ತು ಅಂತ ಅಂದ್ಬಿಟ್ಟು ನಾವು ಆರೋಗ್ಯ ಚೆನ್ನಾಗಾಗ್ಲಿಕ್ಕೆ ಬೇಕಾ ಹಣವನ್ನು ಹಾಕುವಂತ ಸ್ಥಿತಿ ಮಾಡ್ಕೋಬಾರ್ದು. ಶ್ರದ್ಧೆಯಿಂದ ಎಲ್ಲರೂ ಕೂಡ ಈ ವಿಚಾರವನ್ನ ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋಂಥದ್ದಕ್ಕಾಗಿ ಈ ವಿಡಿಯೋವನ್ನ ಮಾಡಿದ್ದೇನೆ. ಮತ್ತೊಮ್ಮೆ ನಮಸ್ಕಾರ. ಇನ್ನು ಹೆಚ್ಚು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎಲ್ಲರೂ ಉಪಯೋಗ ಪಡ್ಕೋಬಹುದು, ನಾನು ಪಡ್ಕೊಂಡಿದ್ದೇನೆ. ಹಾಗಾಗಿ ನಿಮಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದ್ದೇನೆ. ನಮಸ್ಕಾರ ಮತ್ತೊಮ್ಮೆ. ನನ್ನ ಹೆಸರು ಸುಬ್ರಹ್ಮಣ್ಯ ಶರ್ಮಾ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಅಂತ ನೋಡಿ. ಓಕೆನಾ? ಸಿಗೋಣ. ನಮಸ್ಕಾರ.